ಪುದೀನ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಜಾರಲ್ಲಿ ಸ್ವಲ್ಪ ಪುದೀನ, ಹಾಗೆ 5 ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, 1 ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಶುಂಠಿ, ಹಾಗೆಯೇ ತುರಿದಿರೋ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಮಸಾಲ ಪದಾರ್ಥಗಳು, 2 ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಹಾಗೆಯೇ 2 ಈರುಳ್ಳಿ, ಸ್ವಲ್ಪ ಪುದೀನ, ಹಾಗೆಯೇ ಟೊಮೊಟೊ ಹಣ್ಣನ್ನು ಹಾಕಿ ಫ್ರೈ ಮಾಡಿ. ಈಗ ಫ್ರೈ ಮಾಡಿರೋದಕ್ಕೆ ಹೆಚ್ಚಿಟ್ಕೊಂಡಿರೋದು ತರಕಾರಿಗಳು, ಚೊಟ್ಟು, ಕ್ಯಾರೆಟು, ನೀವು ಬೇಕಿದ್ರೆ ಬೇರೆ ಯಾವುದಾದ್ರೂ ತರಕಾರಿ ಹಾಕ್ತೀನಿ ಅಂದರೆ ಹಾಕ್ಕೊಬೋದು. ನಾನು ಚೊಟ್ಟು ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ. ಹಾಗೆಯೇ ಗ್ರೈಂಡ್ ಮಾಡಿರೋ ಪೇಸ್ಟ್ನ ಅದಕ್ಕೆ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಟಾಣಿ, ನಂತರ 1.5 ಕಪ್ ರೈಸ್ನ ಹಾಕಿದ್ದೀನಿ. 1.5 ಕಪ್ ರೈಸ್ಗೆ 3 ಕಪ್ ವಾಟರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಂಬೆ ರಸನೂ ಹಾಕಿದ್ದೀನಿ. ಹಾಕಿ 2 ವಿಷಲ್ ಕೂಗಿಸಿದ್ರೆ ಪುದೀನ ರೈಸ್ ರೆಡಿಯಾಗುತ್ತೆ. ಇದಕ್ಕೆ ಚಟ್ನಿನೂ ಚೆನ್ನಾಗಿರುತ್ತೆ, ಬಟ್ ಮೊಸರು ಬಜ್ಜಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.